ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಆತ್ಮೀಯರೇ, ನಮ್ಮ ಈ ಲೋಕದಲ್ಲಿ ಅಧರ್ಮವು ತಾಂಡವವನ್ನಾಡುತ್ತಿರುವಾಗ, ಅನ್ಯಾಯವೇ ತುಂಬಿ ತುಳುಕುತ್ತಿರುವಾಗ ಅಧರ್ಮವನ್ನು ಬೇರು ಸಮೇತ ಕಿತ್ತು ಹಾಕಿ ಧರ್ಮವನ್ನು ಸ್ಥಾಪನೆ ಮಾಡಿ ತನ್ನ ಭಕ್ತಾದಿಗಳನ್ನೆಲ್ಲ ರಕ್ಷಿಸಲು ಮಹಾವಿಷ್ಣು ದೇವರು ಯುಗ ಯುಗಗಳಲ್ಲಿಯೂ ಸಹ ವಿವಿಧ ಅವತಾರಗಳನ್ನು ತಾಳಿದ್ದಾರೆ. ಹಾಗೆಯೇ ದ್ವಾಪರಾಯುಗದಲ್ಲಿ ಮಹಾಭಾರತದಲ್ಲಿ ದುಷ್ಟ ಕಂಸನ ವಧೆಗಾಗಿಯೇ ಮಹಾವಿಷ್ಣು ದೇವರು ತಾಳಿದಂತಹ 8ನೆಯ ವಿಶೇಷ ಅವತಾರವೇ ಶ್ರೀಕೃಷ್ಣ ಪರಮಾತ್ಮರ ಅವತಾರ. ಶ್ರೀಕೃಷ್ಣ ಪರಮಾತ್ಮರು ಪರಮ ದೇವೋತ್ತಮ ಪುರುಷರು. ಮಹಾವಿಷ್ಣು ಭೂಮಿಯಲ್ಲಿ ತಾಳಿದ ಎಲ್ಲ ಅವತಾರಗಳಿಗಿಂತಲೂ ಶ್ರೀಕೃಷ್ಣ ಪರಮಾತ್ಮರ ಅವತಾರ ಹೆಚ್ಚು ಜನಪ್ರಿಯವಾದದ್ದು. ಶ್ರೀಕೃಷ್ಣ ಪರಮಾತ್ಮರು ಹುಟ್ಟಿದಾಗಿನಿಂದಲೂ ಅವರ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಸಹ ಜೀವನ ಪಾಠವನ್ನು ಸಾರುತ್ತಾ ಬಂದಿದ್ದಾರೆ. ಮಹಾಭಾರತ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಮಧ್ಯಮ ಪಾಂಡವನಾದ ಅರ್ಜುನನಿಗೆ ಬೋಧಿಸಿದಂತಹ ಜೀವನ ಉಪದೇಶವೇ ಭಗವದ್ಗೀತೆ. ಭಗವದ್ಗೀತೆ ಪವಿತ್ರ ಗ್ರಂಥವಾಗಿ ಅದೆಷ್ಟೋ ಜನರಿಗೆ ದಾರಿದೀಪವಾಗಿದೆ. ಅಂತಹ ದೇವೋತ್ತಮ ಪುರುಷರಾದ ಶ್ರೀಕೃಷ್ಣ ಪರಮಾತ್ಮರು ಜನಿಸಿದಂತಹ ದಿನವನ್ನು ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಣೆ ಮಾಡಲಾಗುತ್ತದೆ. ಮಥುರಾದಲ್ಲಿ ದೇವಕಿ ವಸುದೇವರಿಗೆ ಶ್ರೀಕೃಷ್ಣ ಪರಮಾತ್ಮರು ಜನಿಸಿದ್ದಾದರೂ ಗೋಕುಲದಲ್ಲಿ ನಂದ ಹಾಗೂ ಯಶೋದೆಯ ಸಾಕು ಮಗರಾಗಿ ಬೆಳೆಯುತ್ತಾರೆ. ಆದ್ದರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಗೋಕುಲಾಷ್ಟಮಿ ಎಂದು ಕರೆಯಲಾಗುತ್ತದೆ. ಇದು ಹಿಂದೂಗಳಾದ ನಮ್ಮ ಪಾಲಿಗೆ ಬಹುದೊಡ್ಡ ಹಬ್ಬ. ಈ ಪವಿತ್ರ ದಿನದಂದು ಜನರು ದಿನವಿಡೀ ಉಪವಾಸವನ್ನು ಕೈಗೊಂಡು ಶ್ರೀಕೃಷ್ಣ ಪರಮಾತ್ಮರ ಬಾಲರೂಪವನ್ನು ಪೂಜೆ ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ಶ್ರೀಕೃಷ್ಣ ಪರಮಾತ್ಮರ ಸಂಪೂರ್ಣ ಅನುಗ್ರಹ ಭಕ್ತಾದಿಗಳಿಗೆ ಪ್ರಾಪ್ತವಾಗುತ್ತದೆ. ಈ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬವನ್ನು ಆಗಸ್ಟ್ 26 ಸೋಮವಾರದಂದು ಆಚರಣೆ ಮಾಡಲಾಗುತ್ತಲಿದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಜನ್ಮ ವೃತ್ತಾಂತವೇನು, ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಹೇಗೆ ಆಚರಿಸಬೇಕು, ಈ ಹಬ್ಬದ ದಿನ ಉಪವಾಸವನ್ನು ಮಾಡುವುದರಿಂದ ಉಂಟಾಗುವಂತಹ ಪ್ರಯೋಜನಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಶ್ರೀಕೃಷ್ಣ ಪರಮಾತ್ಮರ ಜನನವಾದದ್ದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿಯಂದು ಮಧ್ಯರಾತ್ರಿಯ ವೇಳೆ ರೋಹಿಣಿ ನಕ್ಷತ್ರದಲ್ಲಿ. ಶ್ರೀಕೃಷ್ಣ ಪರಮಾತ್ಮರು ಮಧ್ಯರಾತ್ರಿಯಲ್ಲಿ ಹುಟ್ಟಿದ್ದರಿಂದ ಜನ್ಮಾಷ್ಟಮಿಯ ಮುಖ್ಯ ಪೂಜೆಯನ್ನು ಆಗಸ್ಟ್ 26 ಸೋಮವಾರ ಮಧ್ಯರಾತ್ರಿ ಆಚರಣೆ ಮಾಡಲಾಗುತ್ತದೆ. ಅಂದರೆ ಆಗಸ್ಟ್ 26 ಮಧ್ಯರಾತ್ರಿಯ ವೇಳೆ 12:02 12:48 ಕೃಷ್ಣ ಜನ್ಮಾಷ್ಟಮಿಯ ಪೂಜೆಯನ್ನು ನಡೆಸಲು ಸರಿಯಾದಂತಹ ಸಮಯವಾಗಿರುತ್ತದೆ. ಪೌರಾಣಿಕ ಕಥೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮರ ತಂದೆ ವಸುದೇವ, ತಾಯಿ ದೇವಕಿ, ಸೋದರ ಮಾವ ಕಂಸ ಮಥುರೆಯ ರಾಜ. ಈತನು ರಾಜ್ಯಾಡಳಿತವನ್ನು ತನ್ನ ಸೌಪರ್ದಿಗೆ ತೆಗೆದುಕೊಳ್ಳಲು ತನ್ನ ತಂದೆ ಉಗ್ರಸೇನನನ್ನೇ ಬಂಧಿಸಿಟ್ಟಿದ್ದನು. ಸಹೋದರಿ ದೇವಕಿಯ ವಿವಾಹವಾದ ನಂತರ ಮದುಮಕ್ಕಳು ಮೆರವಣಿಗೆಯಲ್ಲಿ ಸಾಗುತ್ತಿರುವ ಸಂದರ್ಭದಲ್ಲಿ ಅಶರೀರವಾಣಿಯೊಂದು ಕೇಳಿಸಿತಂತೆ. ಸಹೋದರಿ ದೇವಕಿಯ ಸಂತಾನದಿಂದಲೇ ಕಂಸನಿಗೆ ಮೃತ್ಯು ಎಂದು ಆ ಅಶರೀರವಾಣಿ ನುಡಿದಿರುತ್ತದೆ. ಇದರಿಂದ ಭಯಭೀತಗೊಂಡಂತಹ ಕಂಸ ವಸುದೇವ ದೇವಕಿಯರನ್ನೇ ಕೊಲ್ಲಲು ಮುಂದಾಗುತ್ತಾನೆ. ಆದರೆ ಸಹೋದರಿ ದೇವಕಿಯು ತನ್ನ ಸಹೋದರ ಕಂಸನ ಬಳಿಯಲ್ಲಿ ಪತಿಯ ಜೀವಭಿಕ್ಷೆಯನ್ನು ಬೇಡಿಕೊಳ್ಳುತ್ತಾಳೆ. ತನಗೆ ಜನಿಸಿದ ಎಲ್ಲ ಮಕ್ಕಳನ್ನು ನಿನಗೆ ಒಪ್ಪಿಸುತ್ತೇನೆ, ಆದರೆ ನನ್ನ ಪತಿಯನ್ನು ಮಾತ್ರ ಬಿಟ್ಟು ಬಿಡು ಎಂದು ದೇವಕಿ ಅಂಗಲಾಚಿ ತನ್ನ ಸಹೋದರನಾದ ಕಂಸನ ಬಳಿ ಬೇಡಿಕೊಂಡಿರುತ್ತಾಳೆ. ಆಗ ದುರಳನಾದಂತಹ ಕಂಸನು ವಸುದೇವ ದೇವಕಿಯರನ್ನು ಕಾರಾಗೃಹಕ್ಕೆ ತಳ್ಳುತ್ತಾನೆ. ತದನಂತರ ತನ್ನ ಸಹೋದರಿಗೆ ಜನಿಸಿದಂತಹ ಎಲ್ಲ 7 ಮಕ್ಕಳನ್ನು ಆತ ನಿರ್ದಯವಾಗಿ ಕೊಲ್ಲುತ್ತಾನೆ. ಇದರಿಂದ ಕಂಸನ ಪಾಪದ ಕೊಡ ತುಂಬಿ ತುಳುಕಲು ಪ್ರಾರಂಭಿಸುತ್ತದೆ. ಈ ಸಂದರ್ಭದಲ್ಲಿಯೇ ವಸುದೇವ ದೇವಕಿಯರ 8ನೇ ಸಂತಾನವಾಗಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಜನನವಾಗುತ್ತದೆ.
ಪುಟ್ಟ ಶ್ರೀಕೃಷ್ಣ ಪರಮಾತ್ಮರನ್ನು ರಕ್ಷಿಸುವ ಸಲುವಾಗಿಯೇ ಅವರ ತಂದೆ ವಸುದೇವರು ಅವರನ್ನು ಸಣ್ಣ ಬುಟ್ಟಿಯಲ್ಲಿ ಮಲಗಿಸಿಕೊಂಡು ಕಾರಾಗೃಹದಿಂದ ರಾತ್ರೋರಾತ್ರಿ ಹೊರಬರುತ್ತಾರೆ. ಆ ಸಮಯದಲ್ಲಿ ಧಾರಾಕಾರವಾಗಿ ಮಳೆಯು ಸುರಿಯುತ್ತಿರುತ್ತದೆ. ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯಿಂದ ರಕ್ಷಿಸಲು ಸರ್ಪವೇ ಕೊಡೆಯಂತೆ ಶ್ರೀಕೃಷ್ಣ ಪರಮಾತ್ಮರಿಗೆ ಆಶ್ರಯವನ್ನು ನೀಡಿ ಕಾಪಾಡುತ್ತದೆ. ಆಗ ರಭಸವಾಗಿ ಪ್ರವಹಿಸುತ್ತಿದ್ದಂತಹ ಯಮುನಾ ನದಿಯೂ ಸಹ 2 ಭಾಗಗಳಾಗಿ ವಿಂಗಡಣೆಯಾಗಿ ವಸುದೇವನಿಗೆ ದಾರಿ ಮಾಡಿಕೊಡುತ್ತದೆ. ಹೀಗೆ ವಸುದೇವ ಶ್ರೀಕೃಷ್ಣ ಪರಮಾತ್ಮರನ್ನು ತೆಗೆದುಕೊಂಡು ಗೋಕುಲದಲ್ಲಿರುವ ನಂದರಾಜನ ಮನೆಗೆ ಬರುತ್ತಾರೆ. ಕೃಷ್ಣನನ್ನು ಯಶೋದೆಯ ಬಳಿ ಇಟ್ಟು ಯಶೋದೆಗೆ ಜನಿಸಿದಂತಹ ಹೆಣ್ಣು ಮಗುವನ್ನು ಕಾರಾಗೃಹಕ್ಕೆ ಕರೆತಂದು ದೇವಕಿಯ ಬಳಿ ಮಲಗಿಸುತ್ತಾರೆ. ಹೀಗಾಗಿ ದೇವಕಿ ಶ್ರೀಕೃಷ್ಣ ಪರಮಾತ್ಮರಿಗೆ ಜನ್ಮ ನೀಡಿದಂತಹ ತಾಯಿಯಾದರೆ ಯಶೋದೆ ಆತನನ್ನು ಸಾಕಿ ಬೆಳೆಸಿದಂತಹ ಮಹಾತಾಯಿ. ಮಗುವಿನ ಜನನದ ವಿಷಯ ಕೇಳಿದಂತಹ ಕಂಸ ಕಾರಾಗೃಹಕ್ಕೆ ಬರುತ್ತಾನೆ. ನವಜಾತ ಶಿಶುವನ್ನು ಆತನು ಕೊಲ್ಲಲು ಬಂಡೆಗೆ ಎಸೆದಾಗ ಆ ಕೂಸು ಆಕಾಶಕ್ಕೆ ನೆಗೆದು ಮಹಾವಿಷ್ಣುದೇವರ ಸಹಾಯಕ್ಕೆ ಯೋಗಮಾಯೆಯ ರೂಪವನ್ನು ತಾಳುತ್ತದೆ. ನಿನ್ನನ್ನು ಸಂಹರಿಸುವಂತಹ ಶಿಶು ಜನ್ಮವೆತ್ತಿ ಬೆಳೆಯುತ್ತಲಿದೆ ಎಂದು ಹೇಳಿ ಅದು ಮಾಯವಾಗುತ್ತದೆ. ಇದನ್ನು ಕೇಳಿದಂತಹ ಕಂಸನಿಗೆ ಭಯಭೀತನಾಗುವ ಪರಿಸ್ಥಿತಿ ಬಂದೊದಗುತ್ತದೆ. ಇತ್ತ ಶ್ರೀಕೃಷ್ಣ ಪರಮಾತ್ಮರು ಗೋಕುಲದಲ್ಲಿ ನಂದ ಹಾಗೂ ಆತನ ಹೆಂಡತಿ ಯಶೋದೆಯ ಮನೆಯಲ್ಲಿ ಬೆಳೆಯತೊಡಗುತ್ತಾರೆ. ಕಂಸನು ಶ್ರೀಕೃಷ್ಣ ಪರಮಾತ್ಮರನ್ನು ಕೊಲ್ಲಲು ಬಗೆ ಬಗೆಯ ಪ್ರಯತ್ನವನ್ನು ಪಟ್ಟರೂ ಸಹ ಆತನ ಎಲ್ಲ ಪ್ರಯತ್ನಗಳೂ ಸಹ ವಿಫಲವಾಗುತ್ತವೆ. ಶ್ರೀಕೃಷ್ಣ ಪರಮಾತ್ಮರು ಹಲವಾರು ರೀತಿಯ ಬಾಲಲೀಲೆಗಳನ್ನು ತೋರಿಸುತ್ತಾ ಬೆಳೆಯತೊಡಗುತ್ತಾರೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಸಹೋದರ ಬಲರಾಮರೊಂದಿಗೆ ಮಥುರಾಗೆ ಬಂದು ಕಂಸ ಮತ್ತು ಚಾಣೂರರನ್ನು ಮಲ್ಲ ಯುದ್ಧದಲ್ಲಿ ಸಂಹಾರ ಮಾಡುತ್ತಾರೆ. ಉಗ್ರಸೇನ ಮಹಾರಾಜರನ್ನು ಸೆರೆಯಿಂದ ಮುಕ್ತಗೊಳಿಸಿ ಅವರ ರಾಜ್ಯವನ್ನು ಅವರಿಗೆ ಮರುದೊರಕುವಂತೆ ಮಾಡುತ್ತಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪೂಜಾ ವಿಧಾನ. ಜನ್ಮಾಷ್ಟಮಿಯ ದಿನ ಶ್ರೀಕೃಷ್ಣ ಪರಮಾತ್ಮರ ಮಗುವಿನ ರೂಪವನ್ನು ಅಂದರೆ ಬಾಲಕೃಷ್ಣರನ್ನು ಹೆಚ್ಚಾಗಿ ಪೂಜಿಸಲಾಗುತ್ತದೆ. ಹಾಗಾಗಿಯೇ ಶ್ರೀಕೃಷ್ಣ ಪರಮಾತ್ಮರ ಬಾಲಕೃಷ್ಣನ ಪುಟ್ಟ ಮೂರ್ತಿಯನ್ನು ತಂದು ತೊಟ್ಟಿಲಿನಲ್ಲಿ ಪೂಜಿಸಬೇಕು. ಪುಟ್ಟ ಮೂರ್ತಿ ಇಲ್ಲದಿದ್ದಲ್ಲಿ ತುಂಟ ಕೃಷ್ಣನ ಪುಟ್ಟ ಭಾವಚಿತ್ರವನ್ನಾದರೂ ಇಟ್ಟುಕೊಂಡು ಪೂಜೆಯನ್ನು ಮಾಡಬಹುದು. ಬಾಲಕೃಷ್ಣನನ್ನು ಮನೆಗೆ ಆಹ್ವಾನ ಮಾಡಲು ತುಳಸಿ ಕಟ್ಟೆಯಿಂದ ಹಿಡಿದು ದೇವರ ಮನೆಯವರೆಗೂ ಸಹ ಶ್ರೀಕೃಷ್ಣ ಪರಮಾತ್ಮರ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಿಂದ ಬಿಡಿಸಿರಬೇಕು. ಶ್ರೀಕೃಷ್ಣ ಪರಮಾತ್ಮರನ್ನು ಪ್ರತಿಷ್ಠಾಪನೆ ಮಾಡುವಂತಹ ಮಂಟಪವನ್ನು ಹೂಗಳಿಂದ ಸಿಂಗಾರ ಮಾಡಿರಬೇಕು. ಶ್ರೀಕೃಷ್ಣ ದೇವರ ಮೂರ್ತಿಗೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು. ನಂತರ ಹೊಸ ಬಟ್ಟೆಯನ್ನು ತೊಡಿಸಬೇಕು. ಸಣ್ಣ ಉಯ್ಯಾಲೆಯಲ್ಲಿ ಮುದ್ದು ಕೃಷ್ಣನನ್ನು ಪ್ರತಿಷ್ಠಾಪಿಸಬೇಕು. ಶ್ರೀಕೃಷ್ಣ ಪರಮಾತ್ಮರು ಅಲಂಕಾರ ಪ್ರಿಯರು. ಹೂಗಳಿಂದ ಅಲಂಕಾರ ಮಾಡಿದ ಮಂಟಪದಲ್ಲಿ ಶ್ರೀಕೃಷ್ಣ ಪರಮಾತ್ಮರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಶ್ರೀಕೃಷ್ಣ ಪರಮಾತ್ಮರಿಗೆ ತುಳಸಿ ದಳ, ಅರಿಶಿನ, ಕುಂಕುಮ, ಶ್ರೀಗಂಧ, ಮಂತ್ರಾಕ್ಷತೆಯನ್ನು ಅರ್ಪಿಸಿ ಪೂಜೆಯನ್ನು ಮಾಡತಕ್ಕದ್ದು. ಅದರಲ್ಲಿಯೂ ತುಳಸಿ ಶ್ರೀಕೃಷ್ಣ ಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದದ್ದು. ಸಾಧ್ಯವಾದರೆ 108 ತುಳಸಿ ದಳದಿಂದ ಶ್ರೀಕೃಷ್ಣ ಪರಮಾತ್ಮರ ಅಷ್ಟೋತ್ತರವನ್ನು ಪಠಿಸುತ್ತಾ ಅರ್ಚನೆ ಮಾಡಬೇಕು. ಅಷ್ಟೋತ್ತರದ ನಂತರ ಶ್ರೀಕೃಷ್ಣ ಪರಮಾತ್ಮರಿಗೆ ಪ್ರಿಯವಾದಂತಹ ಬೆಣ್ಣೆ, ಹಾಲು, ಮೊಸರುಗಳನ್ನು ಅವರಿಗೆ ಅರ್ಪಿಸಬೇಕು. ಶ್ರೀಕೃಷ್ಣ ಪರಮಾತ್ಮರಿಗೆ ಅವಲಕ್ಕಿ ಎಂದರೆ ಬಹಳ ಪ್ರಿಯವಾದದ್ದು. ಹೀಗಾಗಿ ಅವಲಕ್ಕಿಯಿಂದ ಸಿಹಿ ಅವಲಕ್ಕಿ, ಮೊಸರು ಅವಲಕ್ಕಿಯಂತಹ ಬಗೆ ಬಗೆಯ ತಿಂಡಿಗಳನ್ನೆಲ್ಲ ಮಾಡಿ ನೈವೇದ್ಯ ಮಾಡಿದರೆ ಬಹಳ ವಿಶೇಷವಾಗಿರುತ್ತದೆ. ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮರಿಗೆ ಚಕ್ಕುಲಿ, ಕೋಡುಬಳೆ ಮತ್ತು ಉಂಡೆಗಳೆಂದರೆ ಬಹಳ ಇಷ್ಟವಾಗಿರುವುದರಿಂದ ಅವುಗಳನ್ನು ಸಹ ನೈವೇದ್ಯವನ್ನಾಗಿ ಮಾಡಬೇಕು. ನಂತರ ಧೂಪ, ದೀಪಗಳನ್ನೆಲ್ಲ ಬೆಳಗಿ ಆರತಿಯನ್ನು ಮಾಡಬೇಕು. ತದನಂತರ ಶ್ರೀಕೃಷ್ಣ ಪರಮಾತ್ಮರಿಗೆ 12 ನಮಸ್ಕಾರಗಳನ್ನು ಸಮರ್ಪಿಸಬೇಕು. ಶ್ರೀಕೃಷ್ಣ ಪರಮಾತ್ಮರಿಗೆ ಪೂಜೆಯ ಅಂತ್ಯದಲ್ಲಿ ನಮಸ್ಕರಿಸುವಾಗ ಕೈಯಲ್ಲಿ ಅಕ್ಷತೆ ಹಾಗೂ ಹೂವನ್ನು ಹಿಡಿದು ಅದರ ಮೇಲೆ ಶಂಖದಿಂದ ನೀರನ್ನು ಬಿಟ್ಟು ಶ್ರೀಕೃಷ್ಣ ಪರಮಾತ್ಮರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಕೆಲವರು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಹಗಲಿಡೀ ನೀರನ್ನೂ ಸಹ ಕುಡಿಯದೆ ಉಪವಾಸವಿದ್ದು ಶ್ರೀಕೃಷ್ಣ ಪರಮಾತ್ಮರಿಗೆ ರಾತ್ರಿಯ ಸಮಯದಲ್ಲಿ ಅರ್ಘ್ಯವನ್ನು ಬಿಟ್ಟು ಅನಂತರವೇ ಫಲಾಹಾರವನ್ನು ಸ್ವೀಕರಿಸುತ್ತಾರೆ.
ಅದರಲ್ಲಿಯೂ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದರಂತೂ ಆ ಮನೆಯಲ್ಲಿ ಜನ್ಮಾಷ್ಟಮಿಯ ಸಂಭ್ರಮ ದುಪ್ಪಟ್ಟಾಗಿರುತ್ತದೆ. ಮಕ್ಕಳಿಗೆಲ್ಲ ಕೃಷ್ಣ ಅಥವಾ ರಾಧೆಯರ ವೇಷಭೂಷಣವನ್ನೆಲ್ಲ ತೊಡಿಸಿ ಕಣ್ತುಂಬಿಕೊಳ್ಳುವ ಮೂಲಕ ಈ ಹಬ್ಬವನ್ನು ಜನರು ಸಂತೋಷದಿಂದ ಆಚರಿಸುತ್ತಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪೂಜಾಫಲ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಭಗವಂತನನ್ನು ಪೂಜಿಸುವುದರಿಂದ ಜೀವನದ ಅನೇಕ ರೋಗಗಳು, ದುಃಖ ದುಮ್ಮಾನಗಳೆಲ್ಲ ಪರಿಹಾರವಾಗುತ್ತವೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಮಧ್ಯರಾತ್ರಿಯವರೆಗೂ ಉಪವಾಸವನ್ನು ಕೈಗೊಂಡು ಶ್ರೀಕೃಷ್ಣ ಪರಮಾತ್ಮರ ಪೂಜೆಯ ನಂತರವೇ ಆಹಾರವನ್ನು ಸೇವಿಸುವ ಪರಿಪಾಠ ಅನಾದಿ ಕಾಲದಿಂದಲೂ ನಡೆಯುತ್ತಾ ಬಂದಿದೆ. ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಮಾಡುವಂತಹ ಉಪವಾಸ ವ್ರತರಾಜ ಎಂದೇ ಕರೆಸಿಕೊಳ್ಳುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಮಾಡುವಂತಹ ಉಪವಾಸ ವ್ರತವು 10,000 ಏಕಾದಶಿ ವ್ರತಗಳ ಫಲವನ್ನು ನೀಡುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಪಿತೃದೋಷವನ್ನು ಸಹ ಕಳೆದುಕೊಳ್ಳಬಹುದು. ಮಕ್ಕಳಿಲ್ಲದ ದಂಪತಿಗಳು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಿದರೆ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ. ಹಾಗೆಯೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಶ್ರೀಕೃಷ್ಣ ಪರಮಾತ್ಮರನ್ನು ನೆನೆದು ಭಕ್ತಿಯಿಂದ ಯಾವುದೇ ಕಾರ್ಯವನ್ನು ಕೈಗೊಂಡರೂ ಸಹ ಉತ್ತಮವಾದ ಫಲ ನಮಗೆ ದೊರೆಯುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಶ್ರೀಕೃಷ್ಣ ಪರಮಾತ್ಮರ ದೇಗುಲಗಳಿಗೆ ಭೇಟಿ ನೀಡುವುದರಿಂದ ಕೋಟಿ ಜನ್ಮಗಳ ಪುಣ್ಯ ಪ್ರಾಪ್ತವಾಗುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಶ್ರೀಕೃಷ್ಣ ಪರಮಾತ್ಮರನ್ನು ಪೂಜಿಸುವವರು ಮರಣಾನಂತರ ವೈಕುಂಠ ಲೋಕವನ್ನು ತಲುಪುತ್ತಾರೆ. ಉಡುಪಿ, ಮಥುರಾ, ದ್ವಾರಕಾ, ವೃಂದಾವನ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿಯೂ ಸಹ ಬಹಳ ವೈಭವಯುತವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಲಾಗುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು 2 ದಿನಗಳಲ್ಲಿ ಆಚರಣೆ ಮಾಡಲಾಗುತ್ತದೆ. ಮೊದಲನೆಯ ದಿನ ಶ್ರೀಕೃಷ್ಣ ಪರಮಾತ್ಮರು ಹುಟ್ಟಿದ ಸಂಭ್ರಮವಾದರೆ ಮಾರನೆಯ ದಿನ ಅನೇಕ ವಿಜೃಂಭಣೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿರುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಮೊಸರು ಕುಡಿಕೆ ಒಡೆಯುವಂತಹದ್ದು ಬಹಳ ಜನಪ್ರಿಯವಾದಂತಹ ಕ್ರೀಡೆ. ಜನರೆಲ್ಲರೂ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ನಿಂತುಕೊಂಡು ಮಾನವ ಪಿರಮಿಡನ್ನೇ ನಿರ್ಮಾಣ ಮಾಡಿಕೊಂಡು ನಿರ್ದಿಷ್ಟ ಎತ್ತರದಲ್ಲಿ ತೂಗು ಹಾಕಿರುವಂತಹ ಮೊಸರು, ಹಾಲು ಹಾಗೂ ಬೆಣ್ಣೆಯನ್ನು ತುಂಬಿರುವ ಮಡಿಕೆಯನ್ನು ಒಡೆಯುವಂತಹ ಕ್ರೀಡೆ ಇದಾಗಿದೆ. ಸಣ್ಣ ಬಾಲಕನಿರುವಾಗ ಕೃಷ್ಣರು ಬೆಣ್ಣೆಯನ್ನು ಕದಿಯುತ್ತಿದ್ದುದರಿಂದಲೇ ಶ್ರೀಕೃಷ್ಣ ಪರಮಾತ್ಮರನ್ನು ಬೆಣ್ಣೆ ಕೃಷ್ಣ ಎಂದು ಸಹ ಸಂಬೋಧಿಸಲಾಗುತ್ತದೆ. ಈ ಮೊಸರು ಕುಡಿಕೆಯನ್ನು ಒಡೆಯುವ ಈ ಕ್ರೀಡೆಯ ಮೂಲಕ ಶ್ರೀಕೃಷ್ಣ ಪರಮಾತ್ಮರನ್ನು ನೆನೆದು ಗೌರವ ಸಲ್ಲಿಸಲಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮರ ನಾಮಸ್ಮರಣೆ ಎಂದ ತಕ್ಷಣವೇ ನಮ್ಮೆಲ್ಲರ ಮನಸ್ಸಿಗೆ ಬರುವುದೇ ದಾಸ ಪರಂಪರೆಯ ಶ್ರೀಮಂತ ಕೊಡುಗೆ. ಪುರಂದರದಾಸರು, ಕನಕದಾಸರು, ವಿಜಯದಾಸರು ಮೊದಲಾದಂತಹ ದಾಸಶ್ರೇಷ್ಠರೆಲ್ಲ ಶ್ರೀಕೃಷ್ಣ ಪರಮಾತ್ಮರ ಮೇಲೆ ಅನೇಕ ದೇವರ ನಾಮಗಳನ್ನು ರಚನೆ ಮಾಡಿದ್ದಾರೆ. ಅವುಗಳನ್ನೆಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನಾವು ಪಠಣ ಮಾಡಿ ಪುಣ್ಯವನ್ನು ಪಡೆದುಕೊಳ್ಳಬಹುದು. ಆತ್ಮೀಯ ವೀಕ್ಷಕರೇ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.